ಇರುವಂಥ 3 ವರ್ಷದ ಅವಧಿಯಲ್ಲಿ ಇದನ್ನ ನಾನು ಅಂದ್ಕೊಂಡಿದ್ದೀನಿ, ಇದನ್ನ ರೀಚ್ ಮಾಡ್ತೀನಿ ಅನ್ನೋದಾದ್ರೆ ಏನೆಲ್ಲ ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಿ? ಒಂದು ನನಗೆ ಎಜುಕೇಷನ್ದು ನನಗೆ ಐ ವಾಂಟ್, ನಮ್ಮಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ, ಅವರಿಗೆ ನೀಟು ಮತ್ತು CET ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಒಂದು ಪ್ರೈಮರಿ ಆಬ್ಜೆಕ್ಟಿವ್ ನನಗೆ. ಎರಡನೇದು, ನನಗೆ ಭಾಳ ದಿನದಿಂದ ನಮ್ಮ ಸಾಹೇಬ್ರಿಗೆ ಕೇಳ್ಕೊತಾ ಇದ್ದೀನಿ, ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲು, ಒಂದು ಒಳ್ಳೆ ಗುಣಮಟ್ಟದ ಇಂಟರ್ನ್ಯಾಷನಲ್ ಸ್ಕೂಲ್. ಅವರೇನೋ ಬಂದು ಇಲ್ಲೆಲ್ಲೋ ಬೆಂಗಳೂರಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ಆಕ್ಸ್ಫರ್ಡ್ ಸ್ಕೂಲ್ಸು ಮತ್ತು ಬೇರೆ ಬೇರೆ ಸ್ಕೂಲ್ಸ್ಗಳಲ್ಲಿ ಸೇರಿಸ್ಬೇಕು ಅಂತ ಭಾಳಷ್ಟು ಆಸೆ ಪಟ್ಟಿರೋ ಕುಟುಂಬಗಳು ಇದೆ. ಆ ಥರ ಕ್ವಾಲಿಟಿ ಸ್ಕೂಲ್ಸ್ಗಳನ್ನ ಈಗ ನಮ್ಮಲ್ಲೇ ನಮ್ಮ ಸಾಹೇಬ್ರ ಮಗಳು ಐಶ್ವರ್ಯ, ಶಿ ಹಸ್ ಟೇಕನ್ ದಿ ಸ್ಕೂಲ್ಸ್ ಇನ್ಚಾರ್ಜ್ ಟು ದಿ ನೆಕ್ಸ್ಟ್ ಲೆವೆಲ್. ಕರೆಕ್ಟ್. ಆ ಥರದ್ದು ಏನಾರು ಮಾಡಿ ನಾನು ಹಳ್ಳಿಗೆ ತರ್ಬೋದಾ ಅನ್ನೋ ಒಂದು ಪ್ರಯತ್ನದಲ್ಲಿ ಈಗ ಸ್ಕೂಲ್ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲನ್ನು ಮಾಡಬೇಕು ಅಂತ ಹೊರಟಿದ್ದೀನಿ. ಮೂರನೇದು, ಇವತ್ತಿನ ದಿನ ಆರೋಗ್ಯ ಕಡೆ ಯಾವ ರೀತಿ ಗಮನ ಹರಿಸ್ಬೇಕು ಅಂತೇಳಿ ನಮ್ಮಲ್ಲಿ ಹೆಚ್ಚಿಗೆ ಹೆರಿಗೆ ಆಗುತ್ತೆ. ಹೆರಿಗೆ ಆಗಂಥದ್ದು ನಾರ್ಮಲ್ ಡೆಲಿವರಿ ಒಂದು ಕಡೆ, ಕೆಲವು ಕಾಂಪ್ಲಿಕೇಟೆಡ್ ಡೆಲಿವರೀಸ್ ಆಗುತ್ತೆ. ಏನಂತಂದರೆ ಯುಟ್ರಸ್ ಬಂದು ಪ್ಲಾಸೆಂಟಾ ಪ್ರೀವಿಯಾ ಅಂತ ನಮ್ಮ ಮೆಡಿಸಿನ್ಸ್ ಹೇಳ್ತಾರೆ, ಆ ಥರದ್ದು. ಇಲ್ಲ ಬ್ರೀಚ್ ಪ್ರೆಸೆಂಟೇಷನ್ ಅಂದರೆ ಮಗು ತಲೆ ಬದಲು ಬೇರೆ ಪ್ರೆಸೆಂಟೇಷನು, ಕುಂಡಿ ಪ್ರೆಸೆಂಟೇಷನ್ ಮಾಡಿದಾಗ ಕಾಂಪ್ಲಿಕೇಶನ್ ಆಗೋದು ಒಂದು ಕಡೆ. ಆಮೇಲೆ ತಾಯಿಗೆ BP ಇದ್ದಾಗ ಯಾವ ರೀತಿ ನಾವು ಎಕ್ಲಾಂಪ್ಸಿಯಾ ಆಗ್ದಂಗೆ ಮ್ಯಾನೇಜ್ ಮಾಡೋದು ಒಂದು ಕಡೆ. ಈ ಥರ ಡೆಲಿವರೀಸ್ ಕಾನ್ಸಂಟ್ರೇಷನ್ನೇ ಒಂದು ಮೆಟರ್ನಲ್ ಚೈಲ್ಡ್ ಹೆಲ್ತ್ ಹಾಸ್ಪಿಟಲ್ ಅಂತ ನಮ್ಮ DK ಸುರೇಶ್ ಸಾಹೇಬರು ಮತ್ತು ನಾನು ಚಿಂತನೆ ಮಾಡಿ ಸುಮಾರು 60 ಕೋಟಿ ರೂಪಾಯಿದು 100 ಬೆಡ್ ಸುಸಜ್ಜಿತ ಆಸ್ಪತ್ರೆ ಶುರು ಮಾಡಬೇಕಂತ ಕನಸಿತ್ತು. ಅದು ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡ್ತೇವೆ. ಅದ್ರ ಜೊತೆಗೆ ಇವತ್ತು ಕೊನೆಯದಾಗಿ ನನಗೆ ಡಾಂಬರೀಕರಣದ ವಿಚಾರದಲ್ಲಿ ರಸ್ತೆಗಳನ್ನ ಹೇಗಾದರೂ ಮಾಡಿ, ಹಳ್ಳಿಗಳಲ್ಲಿ ಸಾಕಷ್ಟು 50 ಮನೆ 100 ಮನೆ ಇದೆ, ಅವರು ಮನೆಗಳ ಮುಂದೆ ಇನ್ನೂ ಮಣ್ಣಿನ ರಸ್ತೆ ಇದೆ, ಅದನ್ನ CC ರಸ್ತೆಗಳು ಮಾಡಬೇಕು ಅನ್ನೋದು ಭಾಳ ಕೆಟ್ಟ ಆಸೆ ಇದೆ. ಅದಕ್ಕೆ ಸಾಕಷ್ಟು ಹಣಗಳು ಬೇಕು. ಈಗಾಗಲೇ 300 ಕೋಟಿ ರೂಪಾಯಿ ರಸ್ತೆಗಳನ್ನ ಕುಣಿಗಲ್ ತಾಲೂಕಿಗೆ ತಂದಿದ್ದೀನಿ, ಇನ್ನೂ ಸಾಲ್ತಾ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ನನ್ನ ಆಲೋಚನೆ ಇದೆ. ಇದ್ರ ಜೊತೆಗೆ ಹೇಗಾದ್ರೂ ಮಾಡಿ ಒಂದು 5,000 ಕುಟುಂಬದವ್ರಿಗೆ 1 to 5 ಅಂತ ಏನಂತಾರೆ ದುರಸ್ತಿ ಮಾಡಿ, ಅವರಿಗೆ ಆ ಪೋಡಿಗಳು ಮಾಡಿ, ಆ ಚೆಕ್ ಬಂದುಗಳನ್ನು ಹಾಕಿ, ಆ ಜಾಗಗಳ ರೈಟ್ಸ್ ಹಕ್ಕನ್ನ ಕೊಡಿಸೋಂಥ ಒಂದು ವ್ಯವಸ್ಥೆನ ನಾನು ತಹಸೀಲ್ದಾರ್ ಮೂಲಕ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಮ್ಮ MP ಅವ್ರದ್ದು ಬಲವಾದಂಥ ನನ್ನ ಮೇಲೆ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ, ಹೇಗಾದ್ರೂ ಮಾಡಿ 10,000 ಸೈಟ್ಸ್ಗಳು ನೀನು ಕೊಡಬೇಕು ಅಂತ. ನಾನೊಂದು 280-300 ಎಕರೆಗಳನ್ನ ಈಗ ಆಶ್ರಯಕ್ಕೆ ಹಾಕೊಂಡಿದ್ದೀನಿ. ಅವ್ರು ಹೇಳೋದು 1,000 ಎಕರೆಗಳು ಮಾಡಬೇಕು ಅಂತ. ಅದೊಂದು ದೊಡ್ಡ ದಿಟ್ಟವಾದಂಥ ಹೆಜ್ಜೆ, ಆ ದಿಕ್ಕಿನಲ್ಲಿ ಹೋಗ್ಲೇಬೇಕು ಅಂತೇಳಿ ಇವತ್ತು ನನ್ನ ಪ್ರಕಾರ ಒಂದು 3,000 ಸೈಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಒಂದು 7,000 ಸೈಟ್ಸ್ ಹೆಂಗ್ ಮಾಡೋದೋ ಗೊತ್ತಿಲ್ಲ, ದೇವ್ರ ಇಚ್ಛೆ, ನನ್ನ ಜನರುಗಳ ಆಸೆ, ನನ್ನ ತಂದೆಯವರ ಆಸೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ DK ಸುರೇಶ್ ಅವರ ಒಂದು ಕನಸು. ಅದನ್ನ ನಾನು ಫುಲ್ಫಿಲ್ ಮಾಡಬೇಕು ಅನ್ನೋದು ಹಠ ತೊಟ್ಟಿದ್ದೀನಿ. ನೋಡೋಣ.